ಏನ್ರಿ ವೈಬ್ ಇದು. ಈ ಕಡೆ ನವಿಲು ಹಿಂಗೆ ಟರ್ನ್ ಆದರೆ ನಮ್ಮ ರಥ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ. ಏನು ವೈಬ್ ಇದೆ ಅಂತೀರಾ ಅಣ್ಣ? ಅಣ್ಣ ಇರೋಣ ಹೋಗ್ತೀನಿ. ಆರನ್ ಮೇಲೆ ಆರನ್ನು ಸಫಾರಿ ರೀ, ಟಾಟಾ ಸಫಾರಿ. ಅಯ್ಯೋ ನಮ್ದು ಆಯ್ತು ನೋಡಿ ಸಫಾರಿ. ಸ್ವಲ್ಪ ಹೊಡೀರಿ. ನಮ್ಮ ನವಿಲು ಏನಾಗಿದೆ ನೋಡೋಣ ಬನ್ನಿ. ನವಿಲೆ ಎಲ್ಲ ಕಡೆ ಈಗೊಬ್ರನ್ನ ನಿಮಗೆ ಮೀಟ್ ಮಾಡಿಸ್ತೀನಿ, ನಮ್ಮ ಸ್ನೇಹಿತರವರು. ಈಗ ಹೊಸಕೋಟೆ ರಥೋತ್ಸವ ಮುಗಿದ್ಮೇಲೆ ಹೊಸಕೋಟೆ ಹೇಗಿದೆ ಅಂತ ನೋಡೋದಕ್ಕೆ ಒಂದು ರೌಂಡ್ ಹೋಗ್ತಾ ಇದ್ದೀವಿ ನಾವಿಬ್ಬರು. ನಾವು ಹೊಸಕೋಟೆನ ಎಕ್ಸ್ಪ್ಲೋರ್ ಮಾಡ್ತೀವಿ, ಬನ್ನಿ ನಾನು ನಿಮಗೆ ಹೊಸಕೋಟೆಗೆ ತೋರಿಸ್ತೀನಿ. ನನ್ನ ಗಾಡಿಯೆಲ್ಲ ಫುಲ್ಲು ಧೂಳಾಗ್ಬಿಟ್ಟೈತೆ, ವಾಶ್ ಮಾಡಿಲ್ಲ. ಈಗ ಒಂದೇ ಗಾಡೀಲಿ ಹೋಗೋಣ ಅಂದರು, ಅದಕ್ಕೆ ಅವರೇ ಗಾಡಿ ತರ್ತಾ ಇದ್ದಾರೆ. ನನ್ನ ಗಾಡೀಲಿ ಫೇಲ್ ಅಂತ ಇಲ್ಲ, ನೋಡೋಣ ಬಂದ್ರ ಅಂತ. ಅವ್ರಿಗೆ ವೇಟಿಂಗ್. ಬಂದರು ಡಿ ರೈಡರ್ ಬಂದರು. ಎಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಇದೆಲ್ಲ ಶೂಟ್ ಮುಗಿದ್ಮೇಲೆ ಶೂಟ್ ಮುಗಿದ್ಮೇಲೆ ಅಲ್ರಿ ಮತ್ತೆ ಇವಾಗ ಕಾಲರ್ಗೆ ಹಾಕೊಂಡಿದ್ದೀರಾ? ಅದಕ್ಕೆ ಕಲರ್ಗೆ ಹಾಕೊಂಡಿದ್ದೀನಿ ರೀ. ಹೆಲ್ಮೆಟ್ ಹಾಕೊಳ್ರಿ. ಓ ಇಲ್ಲಿ ಒನ್ ವೇ ಐತೆ ತಾನೇ, ಯಾವಾಗಲೂ ಪೊಲೀಸರು ಇರಲಿ. ಪೊಲೀಸ್ ಅಲ್ಲೇ ಇದಾರಲ್ಲ ಅಣ್ಣ. ಏನು ಎಲ್ಲರೂ ಹೋಗ್ತಾ ಇದಾರಲ್ರಿ, ಯಾವ ವೇ ಇಲ್ಲ ಏನಿಲ್ಲ. ಅಲ್ಲ ಅಣ್ಣ ಅಲ್ಲೇ ಕೂತಿದ್ದಾರೆ ಆಕ್ಚುಲಿ ಡ್ಯೂಟಿ ಮಾಡಿ ಬಿಸಿಲಲ್ಲಿ. ಪಾಪ ಅವ್ರಿಗೂ ಎಷ್ಟು ಅಂತ ಹೇಳ್ತಾರ್ರಿ, ಅವರು ಸಾಕಾಗೋಗಿದೆ. ಅದು ವೇ ಅಂತ ಕ್ಲೋಸ್ ಆದ್ಮೇಲೆ ಆ ಕಡೆ ಕಂಪಲ್ಸರಿ ಫುಲ್ ಕ್ಲೋಸ್ ಮಾಡ್ಬಿಡ್ಬೇಕು. ನಮ್ಮಂತಾರು ಇರ್ತಾರಲ್ಲ ನುಗ್ಗೋರು. ಈ ಮನೆ ಅಲ್ಲೇ ಇದ್ದಾಗ ಇನ್ನೇನ್ ಮಾಡಕ್ಕಾಗಲ್ಲ, ನುಗ್ಬೇಕು ಅನ್ಸದ. ಈ ಕಡೆಯಿಂದ ರೋಡ್ ಗಂಗಮ್ಮಗುಡಿ ರೋಡಿಂದ ಹೋಗ್ಬೋದಿತ್ತು. ಓ ಏನ್ರಿ ಇದು ಪ್ರಪಾತ ಇದೆ ಇಲ್ಲಿ. ರೋಡು ಹೆಂಗೆ ನೈಸ್ ರೋಡ್ ಮುಂದೆ ಟೋಲ್ ಇದೆ ಗೊತ್ತಾ? ನೈಸ್ ರೋಡ್ಗೆ ಎಲ್ಲಿ ಯಾವ ರೋಡ್ ಇದೇ ನೈಸ್ ರೋಡು. ಈ ತರ ರೋಡ್ ಯಾರು ಕೊಡಕ್ ಸಾಧ್ಯ? ನಿಮ್ಗೆ ಯಾರು ಇದಾರ ಸರ್ ಇಲ್ಲಿ? ರಾಜ್ಯದಲ್ಲಿ ಇಲ್ಲ, ದೇಶದಲ್ಲಿ ಇಲ್ಲ ಯಾರು. ಅಲ್ಲ ಈ ಇರೋ ರೋಡ್ನ ರೆಡಿ ಮಾಡಕ್ ಹೇಳ್ರಿ, ನೈಸ್ ರೋಡ್ ಆಮೇಲೆ ಮಾಡ್ತಾರೆ ಬನ್ನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಣಿಕಂಠೇಶ್ವರ ಅಗೋರಿ ಮನಿ ಟ್ರಾನ್ಸ್ಗೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ಡಿ ರೈಡರ್. ಆ್ಯಕ್ಚುಲಿ ನಾವು ಇವಾಗ ಹೊಸಕೋಟೆನ ಆಫ್ಟರ್ ರಥೋತ್ಸವ ನಂತರ ಹೊಸಕೋಟೆ ಹೆಂಗಿದೆ, ಸಹಜ ಸ್ಥಿತಿ ಹತ್ರ ಹೊಸಕೋಟೆ ಮರಳ್ತಾ ಇದೆಯಾ ಅಂತ ತೋರ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ, ನಾವು ನಿಮಗೆ ಹೊಸಕೋಟೆನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಹೊಸಕೋಟೆ ಎಕ್ಸ್ಪ್ಲೋರ್ ಮಾಡೋ ಜೊತೆ ಇನ್ನ ಪರಿಸ್ಥಿತಿಗಳನ್ನ ಕೂಡ ನೋಡ್ಕೊಂಬೋಣ. ಈ ರೋಡ್ ಆಕ್ಚುಲಿ ಬ್ಲಾಕ್ ಆಗಿತ್ತು ಮೊನ್ನೆ ಎಲ್ಲ 3 days. ಟೂ ವೀಲರ್ ಕೂಡ ನಾಟ್ ಅಲೋ ಆಗಿತ್ತು. ಟೂ ವೀಲರ್ ನಾಟ್ ಅಲೋಡ್, ಓನ್ಲಿ ಪಾದಚಾರಿ ಮಾರ್ಗ ಅಲೋಡು. ಹೌದು. ಲೈಟಿಂಗ್ಸ್ ಎಲ್ಲ ಹಂಗೆ ಇದೆ. ಇನ್ನು ಇವತ್ತು ನೈಟ್ ಕೂಡ ಇರುತ್ತೆ ಅನ್ಸುತ್ತೆ. ಇವತ್ತು ಇರುತ್ತೆ, ನನಗೆ ಗೊತ್ತಿಲ್ಲ. ನಾಳೆನೂ ಇರುತ್ತೆ. ನಾಳೆಯಿಂದ ರಿಮೂವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಏನೋ. ಹೌದು. ನಮ್ಮ ನವಿಲು ಏನಾಗಿದೆ ನೋಡೋಣ ಬನ್ನಿ. ನವಿಲೆ ಎಲ್ಲ ಕಡೆ ನವಿಲಿದ್ರೆ ಈ ನವಿಲ್ ಮಾತ್ರ ಚಿಕ್ಕ ನವಿಲೆಲ್ಲ ಬಿಟ್ಬಿಟ್ಟು ಬರೀ ದೊಡ್ಡ ಸರ್. ಆ ಮೂರ್ ದಿನ ಏನ್ ಗೊತ್ತಾ ಸರ್, ಎರಡು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ಸಾಕು, ನವಿಲು ರಥೋತ್ಸವ ಇವು ಮಾತ್ರ ಬರ್ತಾ ಇದೆ. ಅಣ್ಣ ಇರೋಣ ಹೋಗ್ತೀನಿ. ಆರನ್ ಮೇಲೆ ಆರನ್ನು ಸಫಾರಿ ರೀ, ಟಾಟಾ ಸಫಾರಿ. ಅಯ್ಯೋ ನಮ್ದು ಆಯ್ತು ನೋಡಿ ಸಫಾರಿ. ಸ್ವಲ್ಪ ಹೊಡೀರಿ. ನಡೀರಿ ಹಂಗೆ ಸದ್ಯ ಕನೆಕ್ಟ್ ಆಯ್ತು. ನಮ್ದು ಅಲ್ಲೇ ಆಫ್ ಆಗ್ಬೇಕಾ ಗಾಡಿ? ನನಗೆ ಓಡ್ಸಕ್ ಬರಲ್ಲ ಫ್ರೆಂಡ್ಸ್, ನಿಜವಾಗ್ಲು. ಏನಂದ್ರೆ ನನಗೆ ಒಂದಿನ ಫುಲ್ ಗಾಡಿ ಬೇಕು, ಅದಾದ್ಮೇಲೆ ನನಗೆ ಕರೆಕ್ಟ್ ಸೆಟ್ ಆಗುತ್ತೆ. ಆ ಥರ ಏನಿಲ್ಲ, ಗಾಡಿ ಓಡಿಸ್ತಾರೆ. ನನ್ನ ಗಾಡಿ ಪ್ರಾಬ್ಲಮ್ ಇದೆ. ಓಕೆ, ನಮ್ಮ ಸರ್ಕಲ್ ಏನು KR ಸರ್ಕಲ್, ಶಿವಾರ್ ಸರ್ಕಲ್, ಕೃಷ್ಣ ರಾಜೇಂದ್ರ ಸರ್ಕಲ್, ಹೂಮಂಡಿ ಸರ್ಕಲ್. ಸಾರಿ ರೀ, JC ಸರ್ಕಲ್ ರೀ, ಜಯಚಾಮರಾಜೇಂದ್ರ ಸರ್ಕಲ್. ಹೂಮಂಡಿ ಸರ್ಕಲ್ ಅಂತ ಹೇಳ್ತಾರಲ್ರಿ, ಅದು ಬಾಯಿ ಮಾತಲ್ಲಿ ಆಗಿರೋದು. ಆಕ್ಚುಲಿ ಆನ್ ದ ರೆಕಾರ್ಡ್ JC ಸರ್ಕಲ್. JC ಸರ್ಕಲ್ ಅಂದ್ರೆ ಇದೇನಾ? ನಾನ್ KR ಸರ್ಕಲ್ ಅಂತ ಇದ್ದೀನಿ. ಎಂತ ದೊಡ್ಡ್ರಿ ಅಲ್ಲಿ ಕೇರ್ಪುರ ಬರ್ಕೊಬಿಟ್ಟಿದ್ದಾರೆ. ಕೇರ್ಪುರಂ ಅಲ್ಲಿ ಇದೆ, ನೀವು ಕೇರ್ ಸರ್ಕಲ್ ಅಂತ ಹೇಳ್ತಾ ಇದ್ರೆ ಆ ಕಡೆ ಅನ್ಕೊಂಡ್ಬಿಟ್ಟಿದ್ದೀನಿ. ಆಕ್ಚುಲಿ ಕೆಲವೊಂದು ಶಾಪ್ ಇದೆ. ಇಲ್ಲ, ಸುಮಾರು ಶಾಪ್ ಇವಾಗ ಮತ್ತೆ ಓಪನ್ ಮಾಡ್ತಾರ್ರಿ. ಮೊನ್ನೆ ಸಂಡೇ ಬಂದಾಗ ಹಂಗೆ ಎಲ್ಲ ಈವ್ನಿಂಗ್ ಓಪನ್ ಮಾಡಿದಾರೆ. ಓಕೆ, ಇವೆಲ್ಲ ಇದೆಯಲ್ಲ ಶಾಪ್ ಓಪನ್ ಮಾಡ್ತಾ ಇದ್ರು ನೋಡಿ. ಹೂ ಅಂಗಡಿಗಳು, ಪ್ಲಾಸ್ಟಿಕ್ ಹೂ ಅಂಗಡಿಗಳು ಎಲ್ಲ ಬೇಜಾನಿದಾವೆ.
ಓ ಎಕ್ಸಿಬಿಷನ್ ಇನ್ನೂ ಇದೆ ಅಲ್ರಿ? ಇನ್ನೂ ಏನೋ ಟಚ್ ಮಾಡಿಲ್ಲ ಅನ್ಸುತ್ತೆ. ಗ್ರೌಂಡ್ ಹೋಗ್ಬರೋಣ. ಹೊರಗಡೆ ಹೋಗೋಣ ನೋಡಿ. ಏ ಇದೆಲ್ಲ ಬಿಚ್ಚಕ್ಕೆ ಎಷ್ಟು ದಿನ ಬೇಕ್ರಿ ಅವನಿಗೆ? ಇವು ಬೇಕಾಗತ್ತೆ ರೀ, 1 ವಾರ ಬೇಕಾಗುತ್ತೆ. ಹಾಂ 1 ವಾರನೇ ಬೇಕಾಗತ್ತೆ. ಹಾಂ ಅವನು ಬಿಚ್ಕೊಂಡು ಹೋಗ್ಬೇಕಲ್ಲ ಅವನು. ಹಾಂ ಇದೆಲ್ಲ ಜಾಯಿಂಟ್ ವೀಲ್ ಎಲ್ಲ ಬಿಚ್ಚಕ್ಕೆ ಲೇಟ್ ಆಗುತ್ತೆ ಅವನಿಗೆ. ಓ ಇದರಲ್ಲೇ ಅಲ್ಲ ಹಾಂ ಮೇಲೆಲ್ಲ ಸುತ್ಕೊಂಡು ಉಲ್ಟಾ ತಿರ್ಕೊಂಡಂಗೆ ಆಗಿದ್ದು. ಹಾಂ ಇದರಲ್ಲೇ ಅದು ತುಂಬ ವೈರಲ್ ಆಯ್ತು ವಿಡಿಯೋ. ಆಲ್ಮೋಸ್ಟ್ 3 ಲಕ್ಷ ಜನ ನೋಡಿದ್ದು. ಹ್ಞೂ ಹಿಂಗಿದೆ ಪರಿಸ್ಥಿತಿ. ಆಫ್ಟರ್ ಕರಗ ಮತ್ತು ಆಫ್ಟರ್ ರಥೋತ್ಸವ ನಮ್ಮ ಹೊಸಕೋಟೆ ಸಹಜ ಸ್ಥಿತಿ ಹತ್ರ ಮರಳ್ತಾ ಇದೆ. ಟ್ರಾಫಿಕ್ ಜಾಮ್ ಆಗಿದೆ. ಆ ಕಡೆ ಈ ಕಡೆ ಅಂಗಡಿಗಳು ಇನ್ನೂ ತೆಗ್ದಿಲ್ಲ. ಮಳೆ ಬೀಳೋ ಚಾನ್ಸಸ್ ಕೂಡ ಇದೆ ಅನಿಸ್ತಾ ಇದೆ. ಮೋಡ ಬಾ ಮಳೆ ಬಾ. ಜಾಮ್ ಆಗಿದೆ ರೀ. ಮುಂದೆ BMTC ಬಸ್ ಇದೆ. ಜಾಮ್. ನಿಮ್ಗೆ ಯಾರಿಗಾರು ಡಾಲ್ ಹೋದ್ರೆ ಇವಾಗ ನವಿಲ್ ನೋಡಕ್ಕಾಗಲ್ಲ ರೀ. ಹೌದಾ? ಜಾಮಲ್ಲಿ ಎಲ್ಲಿ ನೀವು ದೂರದಿಂದ ನವಿಲ್ ತೋರ್ಸಕ್ಕೆ ಆಗಲ್ಲ. ನವಿಲ್ ಇದೆ, ರಿಮೂವ್ ಮಾಡಿಲ್ಲ. ಅಲ್ಲ ನವಿಲ್ ಇರುತ್ತೆ, ಫೋಟೋಸ್ ಎಲ್ಲ ರೆಕಾರ್ಡ್ ಆಗುತ್ತಾ ನವಿಲು ಬಸ್ ಅಡ್ಡ ಇದ್ರೆ? ಯಾರಿಗಾರು ಟೆಡ್ಡಿ ಬೇರ್ ಬೇಕಂದ್ರೆ ಬಂದು ತಗೊಳ್ಳಿ, ಇನ್ನೂ ಇಟ್ಟಿದ್ದಾನೆ. ಒಟ್ಟಿನ ಇನ್ನೂ ಖಾಲಿ ಆಗಲ್ಲ ವಿಡಿಯೋ. ಅದು ಇನ್ನೂ 1 ವಾರ ಆಗುತ್ತೆ. ವಾರ ಇನ್ನೂ 2-3 ದಿನ ಅಷ್ಟೇ. ಆಮೇಲೆ ಎತ್ಬಿಡ್ತಾರೆ. ಆಮೇಲೆ ವಾರ ಅನ್ಕೊಂಡು ನಮ್ಮ ವಿಡಿಯೋ ನೋಡಿ ನೀವು ಬರೋದು. ಚಿಕ್ಕ ಮಕ್ಳಿದ್ರೆ ಇಲ್ಲಿ ನೋಡಿ ಗೊಂಬೆಗಳು. ಸುಮಾರು ಗೊಂಬೆಗಳಿದೆ. ಏನು ಇಲ್ಲ ರೀ, ಟೆಡ್ಡಿ ಬೇರ್ಗಳೆಲ್ಲ ಇಲ್ಲೇ ಇದೆ. ಅಂಗಡಿಗಳು ಹಂಗೆ ಇದೆ. ಜ್ಯುವೆಲರಿ ಶಾಪ್ಗಳು ಬೇಜಾನಿದೆ. ಆ ಕಡೆ ಎಲ್ಲ ಹೂ ಅಂಗಡಿಗಳೆಲ್ಲ ಇನ್ನೂ ಬೇಜಾನಿದೆ. ಏನ್ರಿ ಜ್ಯುವೆಲರಿ ಶಾಪ್ ಇದೆಯಾ? ಬಂಗಾರ ಎಲ್ಲ ರೋಡಲ್ಲಿ ಇಟ್ಟು ಮಾಡ್ತಾವ್ರ? ಬಂಗಾರ ಅಲ್ಲ ರೀ ನೋಡ್ರಿ, ಬಳೆ ಶಾಪ್ಗಳು. ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮ್ ಅಂತೂ ಎತ್ತದೇ ಇಲ್ಲ ಬಿಡ್ರಿ. ಯಾಕ್ರೆ ಅವ್ರಿಗೆ ವಾರ ಪೂರ್ತಿ ಬಿಸ್ನೆಸ್ ಆಗೈತೆ. ಮನೇಲಿ ಇರೋದು ಗಂಡಂದ್ರಿಗೆ ಏನು ಸುಮ್ಮನೆ ಕಡಿಮೆ ಟಾರ್ಚರ್ ಕೊಡ್ತಾರ ಅವರು. ಬ್ರೋ ಈ ಗೋಲ್ಗಪ್ಪ ಭಯ್ಯ ಏನೋ ದಿನಕ್ಕೆ 5,000 ಮಾಡ್ತಾನಂತೆ ಬ್ರೋ. ಇಲ್ಲಿರೋರನ್ನ ಇಲ್ಲ ಬೇರೆ ಕಡೆರನ್ನ? ಇಲ್ಲಿರೋರ ಇಲ್ಲ ಬೇರೆ ಕಡೆರನ್ನ? ಅದೇ ಇಲ್ಲಿರೋರೆ. ಇರೋ ಕೆಲಸನ ಬಿಟ್ಬಿಟ್ಟು ನಾವು ಹಂಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತಪ್ಪ. ಅದೇ ಹಂಗ ಅನ್ಸುತ್ತೆ. ನಿಮ್ಮೆಲ್ಲರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಡ್ಡ ಬಂತು ಅಣ್ಣ ಒಂಚೂರು. ರೈಸ್ ಎಲ್ಲ ಮಾಡ್ಕೊಳ್ರಿ. ಇದು ಉಪ್ಪಿನಕಾಯಿ ಜಾರು ನಮ್ಮ ಕಡೆ ಅದನ್ನೇ ಹಂಗೆ ಅಂತಾರೆ. ನವಿಲ್ ತೋರ್ಸೋಣ ಅಂದ್ರೆ ನಮ್ಮ BMTC ಅಡ್ಡ ಇದೆ. BMTC ಬಸ್ ಆ ಕಡೆ ಟರ್ನ್ ಆಗ್ತಾ ಇದೆ. ಓಕೆ ಏನು ಪ್ರಾಬ್ಲಮ್ ಆಗಲ್ಲ. ವಾವ್, ಈ ಆಕ್ಚುಲಿ ನವಿಲೇ ಹೈಲೈಟ್ ಇಡೀ ಹೊಸಕೋಟೆಗೆ. ಏನ್ ಕಂಪ್ಲೀಟ್ ವೈರಲ್ ಆಗಿದೆ. ಎಲ್ಲರೂ ಅದನ್ನೇ ಹಾಕಿದ್ದಾರೆ. ರಥ ನೋಡ್ರಿ ರೀ, ಈ ವಿಡಿಯೋ ಹಾಕಿ ಎಲ್ಲರೂ ಫಾಲೋವರ್ಸ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ವ್ಯೂಸ್ ಮಾಡ್ಕೊಂಡು. ನಮ್ಗೂ ಹಂಗೆ ಫಾಲೋ ಮಾಡ್ಬಿಡಿ. ನಾವು ನವಿಲ್ ತೋರಿಸ್ತಾ ಇದೀವಿ ರೀ. ರಥ ತೋರಿಸ್ರಿ. ಆ ಕಡೆ ಹೋಗ್ತಾ ಇದೀರಾ? ತಡ್ರಿ ತಿರುಗಿಸ್ತೀನಿ. ಅಲ್ಲಿ ಕಾರ್ ಬಂತು. ಹೌದಾ? ಅಣ್ಣ ನೋಡಿ ರಥ. ಅಯ್ಯೋ ಸೂಪರ್ ಆಗಿದೆ. ಇನ್ನು ಒಂದು ಚೂರು ಟಚ್ ಮಾಡಿಲ್ಲ ರಿಮೂವ್ ಮಾಡಕ್ಕೆ. ನಾನು ಅನ್ಕೊಂಡಿದ್ದೆ ರಿಮೂವ್ ಮಾಡ್ಬಿಟ್ಟಿರ್ತಾರ ಅಂತ. ಬ್ರೋ ಅವತ್ತು ಕಟ್ಟದಾಗ ಹೆಂಗಿದೆ ಹಂಗೆ ಇದೆಯಲ್ಲ ಬ್ರೋ. ಒಳ್ಳೆ ನೋಡ್ರಿ. ಇವತ್ತು ನವಿಲ್ ಹಿಂದೆಯಿಂದ ನೀವು ಒಂದು ಶೂಟ್ ತೆಗೆದ್ರೆ ಸೂಪರ್ ಆಗಿ ಬರುತ್ತೆ ಒಂದು ಸೀನ್. ಅಲ್ಟಿಮೇಟ್ ಇರುತ್ತೆ. ಸಕ್ಕತ್ತಾಗಿದೆ ಅಲ್ಲ ನೋಡಿ. ಕರೆಕ್ಟ್ ಸೂರ್ಯ ಮುಳುಗೋ ಟೈಮ್ ಬಂದಿದ್ದೀವಿ. ಆಕ್ಚುಲಿ ಇದೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಇದೆಲ್ಲ ಸೆಟ್ ಮಾಡಕ್ಕೆ ಅವನಿಗೆ ಒಂದು 10 ದಿನ ಆಗಿದೆ. ರಿಮೂವ್ ಮಾಡಕ್ಕೆ ಎಷ್ಟು ದಿನ ಬೇಕಪ್ಪ ಅವನಿಗೆ? 10 ದಿನ ಆಯ್ತಾ? 10 days ಇಂದ ಪ್ರಿಪ್ರೇಷನ್ ಮಾಡಿರೋದು. ಹೌದಾ? ಬಟ್ ಅದಕ್ಕೆ ಅಷ್ಟು ವೈಬ್ ಕೊಟ್ಟಿದ್ದು. ನಾನೊಂದು 4-5 ದಿನದಲ್ಲಿ ಫಿಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ ರಥಕ್ಕೊಂದು ಕೈ ಮುಗ್ದು ಈ ಒಟ್ಟಿನಲ್ಲಿ ಈ ಕಡೆಯಿಂದ ಬೆಳಕು ಬೀಳುತ್ತಲ್ಲ, ಸಕ್ಕದಾಗ ಕಾಣುತ್ತೆ. ನವಿಲೆ 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 ಬಾರೆ ನವಿಲೆ ನವಿಲೆ ನಿನ್ನ ನೋಡೋಕೆ 100 ಕಣ್ಣು ಸಾಲದೆ ನವಿಲೆ ನವಿಲೆ. ಏನ್ರಿ ವೈಬ್ ಇದು. ಈ ಕಡೆ ನವಿಲು ಹಿಂಗೆ ಟರ್ನ್ ಆದರೆ ನಮ್ಮ ರಥ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ. ಏನು ವೈಬ್ ಇದೆ ಅಂತೀರಾ ಅಣ್ಣ? ನಮ್ಮ ಡಿ ರೈಡರ್ ಅವರು ಒಂದು 360 ಆಗ್ತಾ ಇದ್ದಾರೆ. ನವಿಲ್ ಬರ್ಬೇಕಲ್ರಿ. ಎಲ್ಲ ಲಾರಿ ಅವು ಇವು ಅಡ್ಡ ತಂದು ಇಟ್ಬಿಡ್ತಾರ್ರಿ. ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ.
ಈ ನಮ್ಮ ನವಿಲ್ ಹಿಂದೆ ಒಂದು ಪಾರ್ಕ್ ಇದೆ, ಒಂದು ಲೈಬ್ರರಿ ಇದೆ. ಈ ನವಿಲ್ ಫಿಕ್ಸ್ ಆದಮೇಲೆ ಎಷ್ಟೋ ಜನಕ್ಕೆ ಅದಿದೆ ಅಂತಲೇ ಗೊತ್ತಿಲ್ಲ. ಎಲ್ಲೆಲ್ಲಿಂದನೂ ನವಿಲ್ ನೋಡಕ್ಕೆ ಬಂದರು ಇನ್ಸ್ಟಾಗ್ರಾಮಿಂದ ವೈರಲ್ ಆದಮೇಲೆ. ಪಬ್ಲಿಕ್ ಟಾಯ್ಲೆಟು ಇದೆ ರೀ. ಓ, ಹಿಂದೆ ಪಾರ್ಕು ತುಂಬ ಎಲ್ಲ ಡ್ಯಾಮೇಜ್ ಆಗಿರೋ ಎಲ್ಲ ಐಟಮ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ, ಇವತ್ತೇ ನೋಡ್ತಾ ಇರೋದು ನಾನು. ಸುಮಾರು ದಿನ ಆಗಿತ್ತು ನಾನು ಬಂದೇ ಇಲ್ಲ ರೀ ಈ ಕಡೆ. ಹಾಂ, ಈ ಕಡೆ ಆಮೇಲೆ ಈ ಕಡೆ ಒಂದು ಲೈಬ್ರರಿ ಇದೆಯಲ್ಲ, ಹಾಂ, ಇದೇನಾ? ಗ್ರಂಥಾಲಯ ಇದೆ. ಆ್ಯಕ್ಚುಲಿ ಇದು ಹೊಸಕೋಟೆ ಊರು ಎಂಟ್ರೆನ್ಸಲ್ಲಿ ಇರಬೇಕಾಗಿತ್ತು ಆರ್ಚಲ್ಲ ಇದು. ಓ, ಸಕ್ಕತ್ತಾಗಿದೆ. ಆದರೆ ಇದು ಪಾರ್ಕ್ಗೆ ಅಂತಾನೆ ಈ ರೇಂಜ್ ಮಾಡಿದಾರೆ. ಇಲ್ಲ, ವಿಧಾನಸೌಧ ಇದೆಯಲ್ಲ ಇದ್ರ ಎದುರುಗಡೆ, ಹಾಂ, ಇಲ್ಲಿಂದೆಲ್ಲ ಡೆವಲಪ್ ಆಗಬೇಕಾಯ್ತು ಮೈನು. ಆ್ಯಕ್ಚುಲಿ ಇದು ಪಾರ್ಕಿಗೆ ಮಾಡಿದ್ದು. ಹಾಂ ಇದು ಹೊಸಕೋಟೆ ಊರ್ ಎಂಟ್ರೆನ್ಸಿಗೆ ಮಾಡಿದ್ರೆ ಹಾಂ ಈ ಸಿಂಹದಲ್ಲಿ ಕೋಟೆ ಒಳಗೆ ಬರೋದು ಸೀನ್. ಹಾಂ, ಹೌದು, ಆ ಸೀನ್ ಸೇಮ್ ಹಂಗೆ ಕಾಣುತ್ತಲ್ಲ, ಕಲ್ಲುಗಳಲ್ಲಿ ಕಲ್ಲು ಕೋಟೆ ಕಾಣಿಸ್ತಾ ಇದೆ. ಹಾಂ, ಏ ನವಿಲೆ ಎಷ್ಟು ಕಷ್ಟಪಟ್ಟಿದ್ರಿ, ತುಂಬಾ ವರ್ಕ್ ಇದೆ ಬಿಡ್ರಿ ಇದು. ಈ ಹಿಂದೆ ಇರೋದು ಏನೋ ಗೊತ್ತೇ ಇರಲ್ಲ ಯಾರಿಗೂ ಅಲ್ವಾ? ಏನ್ ಸಖತ್ತಾಗಿದೆ ಗೊತ್ತಾ, ಈ ರಥ ಅಷ್ಟು ವೈಬ್ ಕೊಡುತ್ತೆ ಅಂದ್ರೆ ಏನೇ ಆಗಲಿ ನೆಕ್ಸ್ಟ್ ಲೆವೆಲ್ ಮಾತ್ರ. ಒಂದೊಂದು ಫ್ರೇಮು ತೆಗ್ದಿದ್ದೇನ್ರಿ, ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ. ಇನ್ನು ಕೆಲವರು ತೆಗ್ದಿದ್ದಾರೆ ಆ ವೀಲ್ಗಳು. ನರಸಿಂಹಣ್ಣ ಹಿಂಗೆ ಅಡ್ಡ ಬಂದ್ರೆ ಹೆಂಗೆ ಅಣ್ಣ ನೀನು? ಹಾಂ, ಹೆಂಗೆ ಮಾಡೋದು ಸ್ನೇಹಿತರೆ? ಇನ್ನೊಂದು ವಾರದಲ್ಲಿ ಅಥವಾ ಇನ್ನೊಂದು 2 ದಿನದಲ್ಲಿ ಈ ಎಲ್ಲ ಲೈಟಿಂಗ್ಸ್ನ ತೆಗಿತಾರೆ. ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ, ಇಲ್ಲ ಅಂದ್ರೆ ಮಿಸ್ ಆಗೋಗ್ತೀರಾ ನೀವು. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಇವತ್ತು ಲೈಟಿಂಗ್ಸ್ ಇರುತ್ತೆ, ದಯವಿಟ್ಟು ಬನ್ನಿ. ಒಂದು ಒಳ್ಳೆ ವೈಬ್ ಅಂತೂ ಸಖತ್ತಾಗಿರುತ್ತೆ ನಿಮ್ಗೆ. ಆಕ್ಚುಲಿ ಮೈಸೂರು ದಸರಾಗೆ ಯಾರ್ಯಾರು ಹೋಗಕ್ಕಾಗಿಲ್ಲ ಅವರು ಹೊಸಕೋಟೆಗೆ ಬಂದ್ರೆ ಸಖತ್ತಾಗಿರುತ್ತೆ. ಮೈನ್ ಈ ಹೊಸಕೋಟೆನಾಗ ಇವಾಗ ಇಲ್ಲಿ ನಿಯರೆಸ್ಟ್ ಸುಮಾರು ಊರುಗಳವರು ಮಿಸ್ ಮಾಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಗೊತ್ತಿರುತ್ತೆ ಏನೋ ಮನೆ ಪ್ರಾಣಮ್ಮು ಅವರು ಇವರು ಶಿಫ್ಟ್ಗಳು ಗೊತ್ತಿರಲ್ಲ ಅನ್ಸುತ್ತೆ. ಪಾಪ ನೈಟ್ ಶಿಫ್ಟ್ ಇರುತ್ತೆ, ಸೆಕೆಂಡ್ ಶಿಫ್ಟ್ ಇರುತ್ತೆ, ಅವರೆಲ್ಲ ಬರಕ್ಕಾಗಿರಲ್ಲ. ಇನ್ನು ಇಲ್ಲಿ ಲೈಟಿಂಗ್ಸ್ ಇದೆ, ಮತ್ತೆ ರಥ ಕೂಡ ಅಲ್ಲೇ ಇದೆ. ರಥ ಯಾರು ನೋಡಿಲ್ಲ ಅಂತವ್ರು ಕೂಡ ಬರ್ಬೋದು. ಆಕ್ಚುಲಿ ನಾನು ಈ ವರ್ಷನೇ ಇಷ್ಟು ಹತ್ರದಿಂದ ಎಲ್ಲ ವೈಭೋಗಗಳನ್ನ ಎಲ್ಲ ಈ ಏನು ಕರ್ಗ ಮತ್ತೆ ರಥೋತ್ಸವದ ಆಕ್ಟಿವಿಟಿಗಳನ್ನ ಈ ವರ್ಷನೇ ನಾನು ಹತ್ರದಿಂದ ಇಷ್ಟು ನೋಡಿರೋದು. ಇಷ್ಟು ವರ್ಷ ಹೊಸಕೋಟೆಲ್ಲಿ ಇದ್ರು ಎಲ್ಲಿ ಡ್ಯೂಟಿ ಈ ಶಿಫ್ಟ್ ಅಂದ್ರೆ ಆ ಶಿಫ್ಟ್ ಯಾವ್ಯಾವ ಶಿಫ್ಟ್ ಇರುತ್ತೆ, ಡ್ಯೂಟಿ ಹಿಂಗಿರುತ್ತೆ. ನಮ್ಮ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಲೈಟ್ಸ್ ಒಂಚೂರು ತೆಗ್ದಿಲ್ಲ. ಇಲ್ಲಿ ಯಾವುದೋ ಪಲ್ಲಕ್ಕಿ ಮೂವ್ ಆಗ್ತಾ ಇದೆ. ಈ ರೋಡು ದೇವ್ರದ್ದು ಪಲ್ಲಕ್ಕಿ ಅನ್ಸುತ್ತೆ. ಪಲ್ಲಕ್ಕಿ ಓ, ಇನ್ನು ಏನೋ ಕಾರ್ಯಕ್ರಮ ನಡೀತಾ ಇದೆ ರೀ. ಹೌದಾ? ಇಲ್ಲಿನ ಪಲ್ಲಕ್ಕಿ ಹೊರಗಡೆ ಬರುತ್ತೆ ಅನ್ಸುತ್ತೆ, ಏನೋ ದೇವ್ರದ ಹೆಂಗೆ. ಏನೋ ಇರಬೇಕು. ಏನೋ ನಡೀತಾ ಇದೆ, ಇನ್ನು ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನು ಬ್ಯಾರಿಗೇಷನ್ಸ್ ಕೂಡ ರಿಮೂವ್ ಮಾಡಿಲ್ಲ. ನಿಜವಾಗ್ಲೂ ಈ ಸಲ ಪೊಲೀಸಿಗೆ ಆಕ್ಚುಲಿ ಪೊಲೀಸವ್ರಿಗೆ ಬಹಳ ಕೇರ್ ಮಾಡಿದಾರ್ರಿ. ಒಂದು ಚೂರು ಗಲಾಟೆ ಆಗ್ಬಿಟ್ಟಿಲ್ಲ, ಒಂದು ಚೂರು ಕಿರಿಕ್ ಆಗ್ಬಿಟ್ಟಿಲ್ಲ, ಯಾರಿಗೇನು ತೊಂದರೆ ಆಗ್ಬಿಟ್ಟಿಲ್ಲ ಆ ತರ. ಇಲ್ಲ, ನಾನು ನೋಡಿದೆ ಸುಮಾರು ಜಾಗಗಳಲ್ಲಿ ಲಾಠಿ ಹಿಡ್ಕೊಂಡಿದ್ರೆ ಅಷ್ಟೇ, ಸುಮ್ನೆ ಭಯ ಬೀಳಿಸ್ತಾರೆ. ಯಾರಿಗೂ ಹೊಡೆಯೋದಕ್ಕಾಗ್ಲಿ ದುರಾಂಕಾರವಾಗಿ ಮಾತಾಡೋದಾಗ್ಲಿ ನಾನು ನೋಡ್ಲಿಲ್ಲ. ಸುಮಾರು ಜಾಗದಲ್ಲಿ ನಾನು ವಿಡಿಯೋ ತೆಗೋಕ್ಕೆಲ್ಲ ಹೋಗಿದ್ದೀನಲ್ಲ, ಎಲ್ಲಿ ಯಾರು ಒಬ್ಬರನ್ನು ಆ ರೀತಿ ಮಾತಾಡಿದಂತೆ ನಾನು ಕಂಡೇ ಇಲ್ಲ. ಈ ಸಲ ತುಂಬಾ ಫ್ರೆಂಡ್ಲಿಯಾಗಿ ಹ್ಯಾಂಡಲ್ ಮಾಡಿದ್ರು, ಮತ್ತೆ ತುಂಬಾ ನೀಟಾಗಿ ಮಾಡಿಕೊಟ್ರು ಈ ಸಲ. ತ್ರಿವೇಣಿ ಟ್ರೈ ಮಾಡ್ತೀನಿ ಅಂದ್ರೆ ತ್ರಿವೇಣಿ ಟ್ರೈ ಮಾಡಿ, ಒಂದು ಒಳ್ಳೆ ಹೊಸಕೋಟೆಗೆ ಒಂದು ವೈಬ್ನ ಕ್ರಿಯೇಟ್ ಮಾಡಿ, ಒಂದು ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡಿದ್ದಾರೆ ತ್ರಿವೇಣಿ ಐಸ್ ಕ್ರೀಮ್ಗೆ. ಆ ಸ್ಪಾಟ್ನ ನಿಮಗೆ ಪರಿಚಯ ಮಾಡಿಸ್ತೀವಿ ಇವತ್ತು. ಓಕೆ, ಬನ್ನಿ ಟ್ರೈ ಮಾಡೋಣ. ಮಣಿಯವರ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಫುಡ್ ರಿವ್ಯೂನ ನಾವು ಮಾಡಿ ತೋರಿಸ್ತೀವಿ. ಇದನ್ನ ಈ ಎಕ್ಸಿಬಿಷನ್ ಸಕ್ಕತ್ತಾಗಿದೆ. ಹೈಲೈಟ್ ಕಾಣಿಸ್ತಾ ಇರೋದೇ ಈ ಕಡೆಯಿಂದ. ಇದು ಈ ಸಲ ಎರಡು ಕಡೆ ಹಾಕಿದ್ದಾರೆ. ಇನ್ನೂ ಒಂದು 2-3 ದಿನ ಇರುತ್ತೆ. ಕುಲ್ಫಿ ಐಸ್ ಕ್ರೀಮ್ ಯಾರೆಲ್ಲ ಟ್ರೈ ಮಾಡಿದ್ರೆ? ನಾನು ಟ್ರೈ ಮಾಡಿದೆ ಬ್ರೋ ಮೊನ್ನೆ. ಪ್ರೈಸ್ ಭಯಂಕರ ಇದೆ ಅಂತ ಹೇಳ್ತಾ ಇದಾರೆ. ಸಖತ್ತಾಗಿತ್ತು. ಯಾವ್ದು ಗೊತ್ತಾ? ಕೇಸರ್ ಬಾದಾಮ್ ಅಂತ. ಪೇಪರ್ ಬಾದಾಮಿ ಅದು ಸೂಪರ್ ಆಗಿತ್ತು. ಇಲ್ಲಿ ಎಣ್ಣೆ ಬೇರೆ ಕುದೀತೈತೆ. ಇಲ್ಲ ಬಿಡ್ರಿ, ಇನ್ನು ಆಫ್ ಮಾಡಿದ್ದಾರೆ. ಒಂದು 7 ಗಂಟೆಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು 7 ಗಂಟೆಗೆ. ಏನ್ರಿ ಇದು? ಕಿಕ್ಕರ್ ಹೊಡಿದ್ವಿ.
ಹೆಂಗೆ ಒಂದೇ ಕಿಕ್ಗೆ ಸ್ಟಾರ್ಟ್ ಆಯಿತು. ಏನಿದು ಟ್ವಿಸ್ಟರ? ಎಷ್ಟೊತ್ತಾಗುತ್ತೆ ಇನ್ನೂ ಎಷ್ಟೊತ್ತಾಗುತ್ತೆ? ಸ್ಟಾರ್ಟ್ ಮಾಡೋದು ಎಷ್ಟೊತ್ತಿಗೆ? ಒಂದು ರೌಂಡ್ ಹಾಕೊಂಬರ್ತೀನಿ. ಟ್ವಿಸ್ಟರ್ ಟ್ರೈ ಮಾಡ್ತೀರೇನ್ರಿ? 6:30 ಸ್ಟಾರ್ಟ್ ಮಾಡ್ತಾರ್ರಿ ಅವರು. ಇವಾಗ ಕೇಳಿದ್ರೆ ಇವಾಗೇ ಮಾಡ್ಕೊಡ್ತೀನಿ ಅಂತ ಹೇಳ್ತೀವಿ ನಾವು. ಅದೇ ನಮಗೋಸ್ಕರ ಹಂಗೆ ಹಂಗೆ ಇಟ್ಟಿದ್ದೀರಿ ನೀವು ಅವ ಫುಡ್ ಚಾನಲಲ್ಲಿ. ಅಯ್ಯೋ ನಾನು ಯಾರು ಅಂತಾನೆ ಕಾಣಿಸ್ತಿರಲ್ಲ ರೀ ಅವನಿಗೆ. ನೀವು ನೋಡಿದ್ರೆ ಅವನು ಯಾವ ಊರನು ಪಾಪ. ಅವ್ನು ಕ್ಯಾಮ್ರಾ ಬೇರೆ ಫಿಟ್ ಆಗಿರೋದು ನೋಡಿದಾನೆ. ಇವ್ನು ಮಾಡ್ಕೊಟ್ರೆ ಫುಡ್ ರಿವ್ಯೂ ಆದ್ರೂ ಮಾಡ್ಕೊಡ್ತಾನೆ ಅಂತ ಯೋಚನೆ ಮಾಡಿದೆ. ಮೊನ್ನೆ ನೈಟ್ ಅಲ್ಲಿಂದ ಫೋಟೋ ತೆಗ್ದ್ವಲ್ಲ, ಇದು ಈ ಲೈಟಿಂಗ್ಸ್ ಏನ್ ಚೆನ್ನಾಗಿದೆ ಅಂದ್ರೆ ನೋಡೋದಕ್ಕೆ. ನಾನು ಫೋಟೋಸ್ ತೆಗ್ದಿದ್ದೇನೆ. ಫೋಟೋಸ್ ಅಪ್ಲೋಡ್ ಮಾಡಿದ್ದೀನ ಇಲ್ಲ ಡೌಟ್ ಮಾಡಿದೀನಿ. ಇನ್ಸ್ಟಾಲ್ ಅಪ್ಲೋಡ್ ಮಾಡಿದ್ದೀನಿ. ಮಾಡಿದಿರಲ್ಲ? ಮಾಡಿದ್ದೀನಿ. ಪದೇ ನಾನು ಆ ಫೋಟೋನ ನೋಡಿದೀನಿ. ಅಷ್ಟು ವೈಬ್ ಕೊಡುತ್ತೆ, ಅದು ಚೆನ್ನಾಗಿರುತ್ತೆ. ಅದು ನಾನು ಟಾಪ್ ಇಂದ ತೆಗ್ದಿದ್ದೀನಿ. ಅವು ರಿಫ್ಲೆಕ್ಷನ್ ಬಂದ್ಬಿಟ್ಟಿದೆ. ಇಲ್ಲಿ ರೈಟ್ ತಗೊಬೇಕು ನಾವು. ಇರ್ರಿ ಈ ಕಡೆ. ಇಂಡಿಕೇಟರ್ ಹಾಕ್ರಿ. ಅಲ್ಲಿ ಇಂಡಿಕೇಟರ್ ಹಾಕಕ್ ಆಪರೇಟ್ ಮಾಡಕ್ ಆಗ್ತಿಲ್ಲ. ಅಲ್ಲಿ ಕ್ಯಾಮ್ರಾದ್ ಮೌಂಟ್ ಮಾಡಿದೀವಲ್ಲ. ನಗರಸಭೆ ಹೊಸಕೋಟೆ. ನೀವು ಅದು ಯಾವಾಗ ಬರ್ತೀರೋ, ಯಾವ ಟೈಮಿಗೆ ಬರ್ತೀರೋ ಗೊತ್ತಿಲ್ಲ. ಇಲ್ಲ ರೀ, ನೋಡ್ರಿ ಎಷ್ಟು ಗಲೀಜಿತ್ತು ಗೊತ್ತಾ. ತುಂಬಾ ಕ್ಲೀನ್ ಮಾಡಿದಾರ್ರಿ. ಆಮೇಲೆ ಹೌದಪ್ಪ, ಹೌದು, ಹೌಸ್ ಕೀಪಿಂಗ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ರಥದ ಹಿಂದ್ಗಡೆನೆ ಇದ್ರು ರೀ ಅವರು. ರಥೋತ್ಸವ ದಿನ ರಥ ಮೂವ್ ಆಗಷ್ಟರಲ್ಲಿ ಅದ್ರ ಹಿಂದೆ ಕ್ಲೀನ್ ಮಾಡ್ತಾನೆ ಇದ್ರಿ ಕಂಟಿನ್ಯೂ. ಬರೀ ಅವರು ಹಾರ್ಡ್ ವರ್ಕ್ ಮಾಡಿದಾರ್ರಿ. ಇಲ್ಲ ಅಂದ್ರೆ ನೆನ್ನೆ ನೈಟ್ ಹೆಂಗಿತ್ರಿ ನೋಡು. ಇವತ್ತು ಆಲ್ರೆಡಿ ಇಷ್ಟು ಬರೋಷ್ಟರಲ್ಲಿ ತುಂಬಾ ಇಲ್ಲೇನಾ. ಈ ಕಡೆ ರೈಟ್ ಸೈಡ್ ಇದೆ ತ್ರಿವೇಣಿ ಐಸ್ ಕ್ರೀಮ್. ವೀರಾಂಜನೇಯ ಚಾಟ್ಸ್. ತ್ರಿವೇಣಿ ಐಸ್ ಕ್ರೀಮ್ ಇದೆ, ಕೇಳಬೇಕು ಸರ್. ತ್ರಿವೇಣಿ ಐಸ್ ಕ್ರೀಮ್ ಇದೆಯಾ? ಓಕೆ, ಇಲ್ಲಾಂದ್ರಪ್ಪ ಆಮೇಲೆ. ಹಾಂ ಬ್ರೋ, ಈಗ ಶುರು ಮಾಡಿದ್ದೀವಿ ಬ್ರೋ. ಇದು ಈಗ 3K ಇದೆ ಅಷ್ಟು. ಅಗೋರಿ ಮನಿ ಟ್ರೆಂಡ್ಸ್ ಅಂತ ಇದೆ. ಅಗೋರಿ ಮನಿ ಟ್ರೆಂಡ್ಸ್ ಅಂತ. ಹೌದಾ? ಓ, ಏನು ಸರ್ ನೀವು ಹೆವಿ ಇದೆ ಸರ್ ನಿಮ್ಮದು. ಹೆವಿ ಇದೆಯಲ್ಲ. ಹಾಕಿ. ಎಲ್ಲಾನು ಮಾಡ್ತೀವಿ ಬ್ರೋ. DM ಮಾಡಿ, ಇಲ್ಲ ನಂಬರ್ ತಗೊಳ್ಳಿ. ಅದು ಬನಾನಾ ಜೊತೆ ಸಖತ್ತಾಗಿರುತ್ತೆ. ರೋಸ್ ಗುಲ್ಕನ್ ಎಲ್ಲ ಥರ ಚಾಟ್ಸು ಸಿಗುತ್ತೆ. ಕೂತ್ಕೊಳ್ಳೋಕೆ ಸ್ಪೇಸ್ ಇದೆ. ಫ್ಯಾಮಿಲಿ ಬಂದರೆ ಆರಾಮಾಗಿ ಕೂತ್ಕೋಬೋದು. ಇದು TG ಎಕ್ಸ್ಟೆನ್ಷನ್ ಅಲ್ವಾ? ಚಿಕ್ಕೇಗೌಡ ಚೌಟ್ರಿ ಹತ್ರ ಇದು ಬ್ರೋ. ಇದು ನಾವು ಮಿಕ್ಸ್ ಕಂಟೆಂಟ್ ಮಾಡ್ತೀವಲ್ಲ, ಹಂಗೆ ಇದು ಮಿಕ್ಸ್ ಕಂಟೆಂಟ್. ಹೆಲ್ಮೆಟು ಚೆನ್ನಾಗಿದೆ ಅನಿಸುತ್ತೆ. ಬಾಳೆಹಣ್ಣು ಮೇಲೆ ಗುಲ್ಕನ್ನು, ಬೆಣ್ಣೆ, ಜಾಮೂನು, ಐಸ್ ಕ್ರೀಮು. ಹೆಂಗಿರ್ಬೋದು ಇದು? ಟ್ರೈ ಮಾಡೋಣ ಬನ್ನಿ. ಜಾಮೂನ್ ಜೊತೆ ಬಾಳೆಹಣ್ಣು, ಐಸ್ ಕ್ರೀಮ್. ಇದು ಸ್ನೇಹಿತರೆ ನಮ್ಮ ಹೊಸಕೋಟೆ ವಿಡಿಯೋ. ಆಫ್ಟರ್ ಕರ್ಗ ಮತ್ತು ರಥೋತ್ಸವದ ನಂತರ ಹೇಗಿದೆ ಅಂತ ನಿಮಗೆ ತೋರಿಸೋ ಒಂದು ಪ್ರಯತ್ನ. ನಮ್ಮ ಜೊತೆ ಇದ್ದಾರೆ ಡಿ ರೈಡರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರ ಅಕೌಂಟ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಒತ್ತಿ ಮುಂದಿನ ವಿಡಿಯೋ ಅಪ್ಡೇಟ್ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.